ಎಲ್ಲರಿಗೂ ನಮಸ್ಕಾರ. ನಾನು ಇನ್ನೊಂದು ವಿಡಿಯೋಕ್ಕೆ ಸ್ವಾಗತ. ಇಲ್ಲಿ ಕಾಡಲ್ಲಿ ಎಲ್ಲಿ ಹೋಗ್ತಿದ್ದೀನಿ ಅಂತ ಆಲೋಚನೆ ಮಾಡ್ತಿದ್ದೀರಾ? ಕಾಡಲ್ಲಿ ಎಲ್ಲೂ ಹೋಗ್ತಿಲ್ಲ. ಇವತ್ತು ಕೂಡ ನನ್ನ ಹಸ್ಬೆಂಡ್ ವರ್ಕ್ ಸೈಟಲ್ಲೇ ಇದ್ದೀನಿ. ಇವತ್ತು ಒಂದು ಬಾವಿ ವರ್ಕ್ ಆಗಿದ್ದು, ಲಾಸ್ಟ್ ಟೈಮ್ ಮಾಡಿದ ಬಾವಿ ವರ್ಕಿಂದು ಫುಲ್ ಅದು ಮಣ್ಣು ಬಿದ್ದು ಅರ್ಧ ಮುಚ್ಚಿ ಹೋಗಿದೆ. ಅದನ್ನು ಓಪನ್ ಮಾಡ್ತಾ ಇದ್ದಾರೆ. ಅದ್ರ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ನಾನು. ಸೊ ನಂಗೆ ಹಸ್ಬೆಂಡ್ ಹೇಳಿದವಾಗ ಖುಷಿ ಅನಿಸ್ತು, ಹಾಗೆ ಬಂದೆ. ಕಾಡಲ್ಲಿ ಬರ್ತಾ ನನಗೆ ನನ್ನ ಹಸ್ಬೆಂಡ್ ಏನು ಮಾಡಿದ್ರು, ಏನೋ ಕೊಡ್ಸ್ತೀನಿ ಬಾ ಅಂತ ಹೇಳಿ ಕರಿತಾ ಇದ್ರು. ಹಾಗೆ ನಾನು ಹೋದಾಗ ಏನು ಗೊತ್ತಾ, ನೋಡಿ ಕೊಯ್ತಾ ಇದ್ದಾರೆ. ಹೆಂಡತಿ ಮೇಲೆ ಎಷ್ಟು ಆಸೆ ನನ್ನ ಹಸ್ಬೆಂಡ್ಗಂತ. ಚಾಪೆ ಹಣ್ಣು ನೋಡಿದ ತಕ್ಷಣ ನನಗೆ ಅದು ಇಷ್ಟ ಅಂತ ಗೊತ್ತು. ಸೊ ಅದಕ್ಕೆ ಅದನ್ನೇ ಕೊಯ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಫುಲ್ ಈ ವರ್ಷ ನಾನು ತಿಂದಿಲ್ಲ. ನನಗೆ 2 ಸಲ ತಂದು ಕೊಟ್ಟರು, ಅದು ಫುಲ್ ಹಣ್ಣಾಗಿರಲಿಲ್ಲ. ಬಟ್ ಇದು ಫುಲ್ ಹಣ್ಣಾಗಿರೋ ಸಿಕ್ಕಿದೆ. ಅದಕ್ಕೆ ನನ್ನ ಹಸ್ಬೆಂಡು ನನಗೆ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ರೀ. ತಿಂದ್ರಾ ನೀವು? ಅವ್ರು ತಿಂದಿಲ್ಲ, ನನಗೋಸ್ಕರ ಅದನ್ನು ಕೊಯ್ತಾ ಇದ್ದಾರೆ ನೋಡಿ. ಫ್ರೆಂಡ್ಸ್, ಇವಾಗ ಹಣ್ಣುಗಳ ಸೀಸನ್ ಅಲ್ಲ, ಸಿಕ್ಕಾಪಟ್ಟೆ ಹಣ್ಣುಗಳು ಸಿಗುತ್ತೆ. ಎಲ್ಲ ಕಾಡಲ್ಲೂ ಹಣ್ಣುಗಳಾಗೋ ಟೈಮ್ ಇವಾಗ. ಸೊ ಮನೇಲೂ ನಾವು ಬೆಳೆದಿರೋ ಹಣ್ಣುಗಳಾಗೋ ಟೈಮು. ಹಾಗೆ ನಮ್ಗೆ ಸಿಕ್ಕಾಪಟ್ಟೆ ಹಣ್ಣುಗಳು ಸಿಗತ್ತೆ. ಹಾಗೆ ಸಿಕ್ಕಿದ್ರಲ್ಲಿ ನನಗೆ ಸಿಕ್ಕಿರೋದು ಇದು ಚಾಪೆ ಹಣ್ಣು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ. ಮೊನ್ನೆ ಸಂತೆ ವಿಡಿಯೋ ನೀವು ನೋಡಿದ್ರೆ ಗೊತ್ತಾಗತ್ತೆ. ನಾನು ಅಂಗಡಿಯಲ್ಲಿ ಅಲ್ಲಿ ಮಾರ್ತಾ ಇದ್ರು ಅಕ್ಕ. ಚಾಪೆ ಹಣ್ಣು ಕೇಳಿದವಾಗ ಸಣ್ಣ ಗ್ಲಾಸಿಗೆ, ಒಂದು ಗ್ಲಾಸಿಗೆ 20 ರೂಪಾಯಿ ಅಂತ ಹೇಳಿದರು. ಇದು ನೋಡಿ ನಮ್ಗೆ ಫ್ರೆಶ್ ಆಗಿ ಲೈಕ್ ಮರದಿಂದನೇ ತೆಗಿತಾ ಇರೋದು. ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಯೂಸ್. ಆಫ್ಟರ್ ಲಾಂಗ್ ಡಿಸಿಷನು ಹೇಗೆ ಮಾಡೋದಂತ ಪ್ಲ್ಯಾನಿಂಗ್ ಎಲ್ಲ ಮಾಡಿ ಈ ಬಾವಿನೂ ಸ್ವಲ್ಪ ಎಕ್ಸ್ಟ್ಯಾಂಡ್ ಮಾಡಿ, ಇದಕ್ಕೆ ಇದು ಲಾಸ್ಟ್ ಟೈಮ್ ಮಾಡಿದ ಬಾವಿ ಫುಲ್ಲು ಮಣ್ಣು ಮುಚ್ಚೋಗಿದೆ ನೋಡಿ. ಇದನ್ನೀಗ ಕ್ಲೀನ್ ಮಾಡಿ ಬಾವಿ ದೊಡ್ಡದು ಮಾಡಬೇಕು. ಇದನ್ನೀಗ ನಮ್ಮ ಹುಡುಗ ಮಾಡ್ತಾನೆ. ಇವತ್ತಿನಿಂದ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಪಾರ್ಟಿ ಜೊತೆ ಹಸ್ಬೆಂಡ್ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗ ಡಿಸ್ಕಷನ್ ಎಲ್ಲ ಆಗಿ ಹಿಂಗೆ ಮಾಡೋದಂತ ಆಲೋಚನೆ ಮಾಡ್ತಾ ಇದ್ದಾನೆ. ಫುಲ್ಲು ಎಷ್ಟು ಹೈಟ್ ಇದೆ ಆಲ್ರೆಡಿ ಬಾವಿ. ಇದನ್ನು ಇವಾಗ ಕ್ಲೀನ್ ಮಾಡಿ ಎಕ್ಸ್ಟೆಂಡ್ ಮಾಡಬೇಕು. ಫ್ರೆಂಡ್ಸ್, ಇದೇ ಬಾವಿ ನೋಡಿ, ಇಷ್ಟು ಹೈಟ್ ಇದೆ ಬಾವಿ. ಇದನ್ನೇ ಇವಾಗ ನಾವು ಇದು ಮಾಡ್ತಿರೋದು. ಲಾಸ್ಟ್ ಟೈಮ್ ಮಾಡಿರೋ ಬಾವಿ ಇದು. ಯಾರು ಮಾಡಿದ್ರು ಗೊತ್ತಿಲ್ಲ, ಲಾಸ್ಟ್ ಟೈಮ್ ಮಾಡಿದ್ದು. ಬಟ್ ಹೆವಿ ಮಳೆ ಇತ್ತಲ್ಲ ಲಾಸ್ಟ್ ಇಯರು. ಸೊ ಅದ್ರ ಫೋರ್ಸಿಗೆ ಇದು ಅರ್ಧ ಮುಚ್ಚೋಗಿದೆ. ಅದಕ್ಕೆ ಅದನ್ನೀಗ ಓಪನ್ ಮಾಡ್ತಾ ಇದ್ದಾರೆ. ನಮ್ಮ ಗಾಡಿ ಬಂದಿದೆ ಓಪನ್ ಮಾಡೋಕ್ಕೆ. ಹಸ್ಬೆಂಡ್ ಅಲ್ಲಿದ್ದಾರೆ, ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಗಾಡಿ ಇಲ್ಲಿದೆ ನೋಡಿ, ನಮ್ಮ ಗಾಡಿ ಇಲ್ಲಿ ನಿಂತಿದೆ. ಇದನ್ನೀಗ ಎಕ್ಸ್ಟೆಂಡ್ ಮಾಡಿ ದೊಡ್ಡದು ಮಾಡ್ತಾರೆ. ಇನ್ನೂ ಸ್ವಲ್ಪ ದೊಡ್ಡದು ಮಾಡಿ, ಇಷ್ಟು ಡೀಪ್ ಇದೆ ನೋಡಿ ಫ್ರೆಂಡ್ಸ್, ಬಾವಿ ಡೀಪ್ ಇದೆ ಆಲ್ರೆಡಿ.
ಫ್ರೆಂಡ್ಸ್ ಬಾವಿ ನೋಡಿ, ಸ್ಟಾರ್ಟಿಂಗ್ ಹೇಗಿತ್ತು ಇವಾಗ ಹೇಗಾಗಿದೆ ನೋಡಿ. ಬಾವಿ ಯಾವ ಥರ ಆಗಿದೆ ನೀವೇ ನೋಡಿ. ಸ್ಟಾರ್ಟಿಂಗ್ ಹೇಗಿದೆ ಅಂತ ನೋಡಿದ್ರಲ್ಲ, ಸೊ ಎಂಡು ಕೂಡ ನೋಡಿ ಹೇಗಾಗಿದೆ. ನಮ್ಮ 2 ಮಿಷಿನ್ ಹಾಕಿ ಮಾಡಿರೋ ವರ್ಕ್ ಇದು. ಈಗ ಒಂದು ಇದರಲ್ಲಿ ಆ್ಯಕ್ಚುಲಿ ಇವಾಗ ಒಂದು 8 ರಿಂದ 9 ಫೀಟ್ ಡೀಪಲ್ಲಿ ನೀರಿದೆ ಆಲ್ರೆಡಿ. ವರ್ಕ್ ಫುಲ್ ಫಿನಿಶ್ ಆಗಿದೆ. ಸೊ ಕಸ್ಟಮರ್ ಲೈಕ್ ಪಾರ್ಟಿ ಹೇಳಿದ್ದು ಇಷ್ಟು ಸಾಕು ಹೇಳಿದ್ದಾರೆ. ಸೊ ಅವ್ರು ಹೇಳಿದ ಪ್ರಕಾರ ವರ್ಕನ್ನು ಫಿನಿಶ್ ಮಾಡಿ ಕೊಟ್ಟಿದ್ದೀವಿ. ಸೊ ರ್ಯಾಂಪ್ ಹಾಕಿ 2 ಗಾಡಿ ಇಟ್ಟು ರ್ಯಾಂಪ್ ಹಾಕಿ ವರ್ಕ್ ಮಾಡಿದ್ದೀವಿ. ಸೊ ಇದನ್ನೀಗ ಇನ್ನು ಅವರು ಕಟ್ಕೊಳ್ತಾರಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದೀವಿ. ಪಾರ್ಟಿ ಖುಷಿಯಾಗಿದ್ದಾರೆ, ಹ್ಯಾಪಿ ಆಗಿದ್ದಾರೆ. ಸೊ ನಿಮಗೂ ಈ ಥರ ಏನಾದರೂ ವರ್ಕ್ ಬೇಕಾದರೆ, ಈ ಥರ ಬಾವಿಗಳು ಹೀಗೆ ರೀ ಮಾಡಬೇಕು ಅನ್ನೋದಾದ್ರೆ, ಇದ್ದ ಬಾವಿಯನ್ನೇ ರೀ ಮಾಡಬೇಕು, ಡೆಪ್ತ್ ಮಾಡಬೇಕು ಅಂತ ಏನಾದರೂ ಇದ್ದರೆ ನಮಗೆ ಕಾಂಟ್ಯಾಕ್ಟ್. ಅದು ಯಾಕೆ ಅಷ್ಟು ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ಗೊತ್ತಾ ಫ್ರೆಂಡ್ಸು? ನೋಡಿ, ಈ ತೋಟ ಇದೆಯಲ್ಲ, ಇದು ಅವ್ರ ತೋಟ. ಈ ತೋಟಕ್ಕೆ ನೀರು ಅದು ಸಾಕಾಗಲ್ಲ. ಸೊ ಅದಕ್ಕೋಸ್ಕರ ಅದನ್ನೀಗ ಎಮರ್ಜೆನ್ಸಿ ಈಗ ಬಾವಿ ಅಷ್ಟು ಓಪನ್ ಮಾಡ್ತಾ ಇರೋದು. ಓಪನ್ ಮಾಡಿ ಈ ತೋಟಕ್ಕೆ ನೀರು ಬಿಡಬೇಕು.